ಸೀಸನಲ್ ಫ್ರೂಟ್ ಆಗಿರೋ ಈ ಕಪ್ಪು ದ್ರಾಕ್ಷಿ ತಿನ್ನೋಕ್ಕೆ ಸ್ವಲ್ಪ ಹುಳಿ ಹಾಗೆ ಸ್ವಲ್ಪ ಸ್ವೀಟ್. ಇದರ ಬೆನಿಫಿಟ್ಸ್ ತುಂಬಾ ಇದೆ. ಇದು ಪ್ರಕೃತಿಯಲ್ಲಿ ಶೀತ ಗುಣ ಹೊಂದಿದೆ. ಸೊ ನಿಮ್ಮ ಬಾಡಿಯಲ್ಲಿ ಏನಾದರೂ ಹೀಟ್ ಆಗಿದ್ರೆ, ತುಂಬ ಸುಸ್ತಾಗ್ತಿದ್ರೆ, ಬಾಡಿಯಲ್ಲಿ ಎಲ್ಲಾದರೂ ಉರಿಗಳಿದ್ರೆ, ಅಂಗೈ ಉರಿ, ಅಂಗಾಲುರಿ ಅಥವಾ ಪದೇ ಪದೇ ಬಾಯಾರಿಕೆ ಆಗ್ತಾ ಇದ್ರೆ ಈ ಹಣ್ಣನ್ನು ತಿನ್ಬೋದು. ಇದು ತಿಂದರೆ ನಿಮ್ಮ ಬಾಯಾರಿಕೆ ಕಮ್ಮಿ ಆಗ್ತಾ ಹೋಗುತ್ತೆ, ಬಾಡಿಯಲ್ಲಿ ಹೀಟ್ ಕಮ್ಮಿ ಆಗುತ್ತೆ. ಇವನ್ ಇದು ರಕ್ತಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಅಂದರೆ ಪೀರಿಯಡ್ಸ್ ಟೈಮಲ್ಲಿ ತುಂಬ ಜಾಸ್ತಿ ಬ್ಲಡ್ ಹೋಗ್ತಿದ್ರೆ ಅಥವಾ ನಿಮ್ಮ HB ತುಂಬ ಕಮ್ಮಿ ಇದ್ದರೆ ಈ ಫ್ರೂಟ್ನ ಡೈಲಿ ತಗೋಬೇಕು. ಡಯಾಬಿಟಿಕ್ ಪೇಷಂಟ್ಸ್ಗೆ ಬಾಡಿಯಲ್ಲಿ ಇನ್ಸುಲಿನ್ನ ಇನ್ಕ್ರೀಸ್ ಮಾಡಿ ಶುಗರ್ ಲೆವೆಲ್ನ ಕಮ್ಮಿ ಮಾಡ್ತಾ ಬರುತ್ತೆ, ಸ್ಪೆಷಲಿ ಟೈಪ್ 1 ಡಯಾಬಿಟೀಸ್ ಅವ್ರಿಗೆ. ಈ ದ್ರಾಕ್ಷಿ ತಿನ್ನೋದ್ರಿಂದ ಇವನ್ ಕೊಲೆಸ್ಟ್ರಾಲ್ ಕಮ್ಮಿ ಆಗುತ್ತೆ. ಹಾಗಾಗಿ ಇಂಡೈರೆಕ್ಟ್ ಆಗಿ ನಿಮ್ಮ ಹಾರ್ಟ್ ಹೆಲ್ತ್ಗೆ ತುಂಬಾ ಹೆಲ್ಪ್ ಮಾಡುತ್ತೆ. ವಿಟಮಿನ್ ಇ ಮತ್ತು ಆ್ಯಂಟಿ ಆಕ್ಸಿಡೆಂಟ್ ಜಾಸ್ತಿ ಇರೋದ್ರಿಂದ ಹೇರ್ ಹೆಲ್ತ್ಗೆ ತುಂಬಾ ಹೆಲ್ಪ್ ಮಾಡುತ್ತೆ. ಸ್ಕಿನ್ ಹೆಲ್ತ್ ಇಂಪ್ರೂವ್ ಆಗುತ್ತೆ. ವಿಟಮಿನ್ ಸಿ ಇರೋದ್ರಿಂದ ಇಮ್ಯುನಿಟಿ ಇನ್ಕ್ರೀಸ್ ಆಗುತ್ತೆ. ಫೈಬರ್ ಜಾಸ್ತಿ ಇರೋದ್ರಿಂದ ಮಲಬದ್ಧತೆಗಳು ಅಂದರೆ ಕಾನ್ಸ್ಟಿಪೇಷನ್ಸ್ ಏನಾದ್ರು ಇದ್ದರೆ ಕಮ್ಮಿ ಮಾಡುತ್ತೆ. ಇವನ್ ವೆಯ್ಟ್ ಲಾಸ್ಗೂ ಕೂಡ ಹೆಲ್ಪ್ ಮಾಡುತ್ತೆ. ಕ್ಯಾನ್ಸರ್ನ ತಡೆಯುವಂಥ ಕೆಪಾಸಿಟಿ ಇದರಲ್ಲಿ ಇರೋದ್ರಿಂದ ಬ್ರೆಸ್ಟ್ ಕ್ಯಾನ್ಸರ್ಸ್ ಹಾಗೆ ಬೇರೆ ಕ್ಯಾನ್ಸರ್ಗಳನ್ನ ಕೂಡ ತಡೆಗಟ್ಟೋಕ್ಕೆ ಹೆಲ್ಪ್ ಮಾಡುತ್ತೆ. ಆಮೇಲೆ ಐಸೈಟ್ನ ತುಂಬಾ ಇಂಪ್ರೂವ್ ಮಾಡುತ್ತೆ. ಆದರೆ ಈ ಹಣ್ಣು ಯಾವಾಗಲೂ ಫ್ರೆಶ್ ಫಾರ್ಮಲ್ಲಿ ಸಿಕ್ಕೋಲ್ಲ. ಸೊ ಹಾಗಾಗಿ ಡ್ರೈ ಫಾರ್ಮಲ್ಲಿ ಅಂದರೆ ಒಣ ದ್ರಾಕ್ಷಿಯಾಗಿ ಸಿಕ್ಕುತ್ತೆ. ಇದನ್ನು ನೀವು ಉಪಯೋಗಿಸ್ಕೋಬೋದು. ಹೇಗೆ ಉಪಯೋಗಿಸೋದು ಅಂದರೆ ನೈಟ್ ಟೈಮು 1 ಲೋಟ ನೀರಿಗೆ 10ರಿಂದ 12 ದ್ರಾಕ್ಷಿನ ನೆನೆ ಹಾಕಿಬಿಟ್ಟು ಬೆಳಗ್ಗೆ ಎದ್ದು ಆ ದ್ರಾಕ್ಷಿನ ತಿನ್ಬೋದು. ಇವನ್ ಆ ನೀರನ್ನು ಕೂಡ ದ್ರಾಕ್ಷಿ ಜೊತೆಗೆ ಕುಡಿಬಹುದು. ಹೀಗೆ ಡೈಲಿ ತಗೊಂಡ್ರೆ ನಿಮ್ಮ ಹಿಮೋಗ್ಲೋಬಿನ್ ಲೆವೆಲ್ ಇನ್ಕ್ರೀಸ್ ಆಗೋದು 100% ಗ್ಯಾರಂಟಿ.